ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅಣ್ಣವರು, ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ ಅಣ್ಣವರು, ಜಿಲ್ಲಾ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅಣ್ಣವರು, ಸುಮಾರು ಜನ ಮಂತ್ರಿಗಳೆಲ್ಲರೂ ಕೂಡ ಮಾಲೂರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಬರ್ತಾ ಇದ್ದಾರೆ. ಸುಮಾರು 3,200 ಕೋಟಿ ರೂಪಾಯಿ ಮಾಲೂರಿಗೆ ಇದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಡೆವಲಪ್ಮೆಂಟ್ಸ್ಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ತುಂಬ ದಿವಸಗಳಿಂದ ಇದು ಹೇಳ್ಕೊಂಡು ಬರ್ತಾನೇ ಇದ್ದೆ, ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಮೊದಲಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ದಿನಾಂಕ ಫಿಕ್ಸ್ ಆಗಿತ್ತು, ಮತ್ತು ಆ ದಿನಾಂಕ ಮುಂದಕ್ಕೆ ಹೋಯಿತು, ಮತ್ತು ಮುಖ್ಯಮಂತ್ರಿಗಳು ಬದಲಾವಣೆ ಆದರು. ಈಗಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅಣ್ಣವ್ರನ್ನ ರಿಕ್ವೆಸ್ಟ್ ಮಾಡಿದ್ದೆ, ಒಂದು ಡೇಟ್ ಕೊಟ್ಟಿದ್ದರು, ಮತ್ತು ಆ ಡೇಟ್ ಹೋಯಿತು. ಅವರು ಡೆಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಮತ್ತೆ ನಾಳೆ ಕಾರ್ಯಕ್ರಮ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಗ್ತದೆ. ಮಾಲೂರು ಇತಿಹಾಸದಲ್ಲಿ ಕಾಣದಂಥ ಡೆವಲಪ್ಮೆಂಟ್ಸ್ ಸ್ವತಂತ್ರ ಬಂದ ಮೇಲೆ ಇಲ್ಲಿವರೆಗೂ ಕೂಡ ಯಾರು ಕಂಡರಿದಂಥ ಡೆವಲಪ್ಮೆಂಟ್ಸು, ಅದ್ರ ಜೊತೆಗೆ 5 ಗ್ಯಾರಂಟಿಗಳು. ನಾಳೆ ಕಾರ್ಯಕ್ರಮ ಕೂಡ ಇತಿಹಾಸ ಪುಟಗಳಲ್ಲಿ ಉಳ್ಕೊಳ್ಳೋಂಥ ಒಂದು ಕಾರ್ಯಕ್ರಮ. ಮಾಲೂರು ಇತಿಹಾಸದಲ್ಲಿ ಇಂಥ ಒಂದು ಕಾರ್ಯಕ್ರಮ ನೋಡಿರಲಿಲ್ಲ. ಅಂಥ ಒಂದು ಕಾರ್ಯಕ್ರಮವನ್ನು ನಾನು ಮತ್ತು ಜಿಲ್ಲಾ ಆಡಳಿತ ಮತ್ತು ತಾಲೂಕಿನ ಆಡಳಿತ ಜೊತೆಗೆ ವಿಶೇಷವಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡಗಳು ರಾತ್ರಿ ಹಗಲು ಕೆಲಸ ಬಿಟ್ಟು ಒಂದು ಕಾರ್ಯಕ್ರಮವನ್ನು ತುಂಬ ಸಕ್ಸಸ್ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದ್ದಾರೆ. ನಾಳೆಗೆ ಸಕ್ಸಸ್ ಆಗ್ತಾಯಿದೆ. ನನ್ನ ಪ್ರಕಾರ 1,00,000 ಜನ ಸೇರ್ಬೋದು ಅಂತ ನನ್ನ ಎಕ್ಸ್ಪೆಕ್ಟ್ ಇದೆ. 1,00,000 ಜನ, ಅದು ಒಂದು ಮಾಲೂರು ತಾಲೂಕಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ತಾಲೂಕಿನ ಜನತೆ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ, ಡೆವಲಪ್ಮೆಂಟ್ಸ್ ಒಂದು ಕಡೆ ಆದರೆ, 5 ಗ್ಯಾರಂಟಿ ಒಂದು ಕಡೆ ಆದರೆ, ಈ ಒಂದು ಕಾರ್ಯಕ್ರಮ ಇತಿಹಾಸದಲ್ಲಿ ಯಾರೂ ನೋಡಿಲ್ಲ ಅಂಥ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ನಾಳೆ ಕಾರ್ಯಕ್ರಮ ಒಂದೇ ದಿನ ಉಳ್ಕೊಂಡಿದೆ. ಈಗ ನಾಳೆ ಕಾರ್ಯಕ್ರಮದ ಎಲ್ಲ ನನ್ನ ತಾಲೂಕಿನ ಜನತೆನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬಂದು ಭಾಗವಹಿಸಬೇಕು ಅಂತ. ಲಕ್ಷಾಂತರ ಜನ ಭಾಗವಹಿಸ್ತಾರೆ.